ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಗಡಿನಲ್ಲಿ ಸಿಗೋ ವಾಂಗಿಬಾತ್ ಪುಡಿಗಿಂತ ಮನೆಯಲ್ಲೇ ಮಾಡೋವಂಥ ವಾಂಗಿಬಾತ್ ಪುಡಿ ಹೆಚ್ಚು ರುಚಿ ಕೊಡುತ್ತೆ ಅಲ್ವಾ? ಬನ್ನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಅದು ಫ್ರೆಶ್ ಆಗಿ. ಮೊದಲಿಗೆ ಪ್ಯಾನ್ ಇಟ್ಕೋತಾ ಇದ್ದೀನಿ ಒಲೆ ಮೇಲೆ. ಅದಕ್ಕೆ 1/4 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆನಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ 2 ಸ್ಪೂನು ಕಡಲೆಬೇಳೆ ಹಾಕೋತೀನಿ. ಹಾಗೆ 1.5 ಸ್ಪೂನು ಉದ್ದಿನಬೇಳೆ, ಹಾಗೆ 1/4 ಸ್ಪೂನು ಮೆಂತ್ಯ, 4 ಚಕ್ಕೆ. ಇದಕ್ಕೆ ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅದಕ್ಕೆ 4 ಹಾಕ್ಕೊಂಡಿದ್ದೀನಿ. ಹಾಗೆ 4 ಲವಂಗ ಹಾಕಿದ್ದೀನಿ, 3 ಏಲಕ್ಕಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ. ಸ್ವಲ್ಪ ಸಾಕು, ಯಾಕೆಂದರೆ ತುಂಬ ನಾವು ಹೊಂಬಣ್ಣ ಬರೋ ತನಕ ಮಾಡೋದು ಬೇಡ. ಬೇರೆ ಮಸಾಲೆಗಳನ್ನು ಹಾಕಬೇಕು ಇದಕ್ಕೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು 12ರಿಂದ 13 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಆರಾಮಾಗಿ ನೀಟಾಗಿ ಹುರ್ಕೋಬೇಕು. ಉರಿ ಯಾವಾಗಲೂ ಸಣ್ಣದಾಗೇ ಇರಬೇಕು ನಾವು ಮಸಾಲೆಗಳು ಉರಿಯುವಾಗ. ಈಗ 1/2 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಣಸು ಇದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಅದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡೋಣ. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಧನಿಯಾ 2 ಸ್ಪೂನ್ ಹಾಕ್ಕೊಳ್ಳೋಣ. ಧನಿಯಾ ಯಾವತ್ತೂ ಕೊನೆಯಲ್ಲೇ ಹಾಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡತ್ತೆ. ಈಗ ನೋಡಿ, ಅದನ್ನು ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಕಲರ್ ಚೇಂಜ್ ಆಗಿದೆ. ಈಗ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿ, ಘಮ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ. ಈಗ ನೋಡಿ, ಬಾಡಿದೆ ಅದು. ಇವಾಗ 1 ಹಿಡಿ ಕೊಬ್ಬರಿ ತುರಿ. ಇದು ಕೊಬ್ಬರಿ ತುರಿನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಬೇಕು. 1 ಹಿಡಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಕೊಬ್ಬರಿ ತುರಿ ಹಾಕುವಾಗ, ಯಾಕೆಂದರೆ ಅದು ವಾಸನೆ ಬೇರೆ ಥರ ಚೇಂಜ್ ಆಗಿಬಿಡುತ್ತೆ. ಈಗ ಆಗಿದೆ. ಹಾಗೆ ಕೈ ಆಡ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಗಸಗಸೆ ಹಾಕಬೇಕು, 1/2 ಚಮಚ. ಅದು ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ವಾಂಗಿಬಾತಿಗೆ. ನೋಡಿ, ಹಾಕಿದ್ದೀನಿ. ಇದನ್ನು ಹಾಗೆ ನಾನು ಕೈ ಆಡ್ಕೊತಿದ್ದೀನಿ. ಗ್ಯಾಸ್ ಆಫ್ ಆಗಿದೆ. ಅದೇ ಬಿಸಿನಲ್ಲೇ ಅದು ಫ್ರೈ ಆಗುತ್ತೆ. ಸಾಕು ಅಷ್ಟಾದರೆ. ನೋಡಿ, ಎಲ್ಲನೂ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ 10 ನಿಮಿಷ ಆರಕ್ಕೆ ನಾನು ಇಟ್ಬಿಟ್ಟಿದ್ದೀನಿ. ಆರ್ತಾ ಇದೆ. ಇವಾಗ ನಾನು ಪುಡಿ ಮಾಡ್ಕೊತೀನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ಫಸ್ಟು ಮೆಣಸಿನ್ಕಾಯಿಗಳನ್ನ ಮಾತ್ರ ಹಾಕೋತೀನಿ, ಯಾಕೆಂದರೆ ಅದು ಪೌಡರ್ ಆಗಬೇಕು ಫಸ್ಟು. ನೋಡಿ, ಎಲ್ಲ ಮೆಣಸಿನ್ಕಾಯಿನೂ ಹಾಕೋತೀನಿ. ಆ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ. ಪೌಡರ್ ಮಾಡ್ಕೋತೀನಿ. ಸ್ವಲ್ಪ ತರಿಯಾಗಿ ಪೌಡರ್ ಮಾಡೋಣ. ಈಗ ನೋಡಿ, ಇಷ್ಟಾದರೆ ಸಾಕು. ಈಗ ಮಿಕ್ಕಿದ ಮಸಾಲೆಗಳೇನಿದೆ ಅದನ್ನು ಅದಕ್ಕೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡೋಣ. ಈಗ ಎಣ್ಣೆ ಹಾಕಿರೋದ್ರಿಂದ ಅದು ಸ್ವಲ್ಪ ತರಿ ಅಂತ ಅನಿಸುತ್ತೆ, ಬಟ್ ಡ್ರೈ ಆದಮೇಲೆ ಅದು ಪೌಡರ್ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲ ಕಾಳುಗಳೆಲ್ಲ. ಈಗ ಇದನ್ನು ನಾನು ಪೌಡ್ರ್ ಮಾಡ್ಕೋತೀನಿ. ಈ ಪೌಡ್ರುಗಳನ್ನ ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ತಿಂಡಿ ತುಂಬ ರುಚಿಯಾಗಿರುತ್ತೆ. ಈಗ ಪುಡಿಯಾಗಿದೆ. ಆಹಾ, ಎಷ್ಟು ಘಮ್ ಅಂತ ಇದೆ ಅಂದರೆ ಅದು ವಾಂಗಿಬಾತೆ ಅನ್ನೋವಂಥ ಫ್ಲೇವರು ನನಗೆ ಸಿಗ್ತಾ ಇದೆ. ನೀವು ಮನೇಲಿ ಒಂದು ಸಲ ಮಾಡಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ಟೋರ್ ಮಾಡ್ಕೋತೀನಿ. 2ರಿಂದ 3 ಸಲ ನಾವು ವಾಂಗಿಬಾತನ್ನ ಮಾಡ್ಕೊಂಡ್ಬಿಡ್ಬೋದು. ತರಬೇಕು, ಟೆನ್ಷನ್ನು ಅದೆಲ್ಲ ಏನೂ ಇರಲ್ಲ ನಮಗೆ. ನೋಡಿ, ನೀವು ಮನೇಲಿ ಒಂದು ಸಲ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ.